ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 17ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಅವನು ಮಳೆಯಂತೆ ಬರುತ್ತಾನೆ. ನಾವು ಕರ್ತನನ್ನು ಅಂಗೀಕರಿಸೋಣ, ಆತನನ್ನು ತಿಳಿದುಕೊಳ್ಳಲು ಮುಂದಕ್ಕೆ ಹೋಗೋಣ. ಸೂರ್ಯ ಉದಯಿಸುತ್ತಿದ್ದಂತೆಯೇ ಅವನು ಖಂಡಿತವಾಗಿಯೂ ಕಾಣಿಸಿಕೊಳ್ಳುವನು. ಅವನು ಮಳೆಯಂತೆ ಭೂಮಿಯನ್ನು ನೀರೆರೆಯುವ ವಸಂತ ಮಳೆಯಂತೆ ನಮ್ಮ ಬಳಿಗೆ ಬರುವನು. ಹೋಶೇಯ 6:3. ನಮ್ಮ ದೇವರು ಅತ್ಯುನ್ನತ ಸ್ವರ್ಗದಲ್ಲಿ ವಾಸಿಸುತ್ತಾನೆ, ಆದರೆ ನಾವು ಇಲ್ಲಿ ಭೂಮಿಯ ಮೇಲೆ ವಾಸಿಸುತ್ತೇವೆ. ಆದರೂ ಮೇಲಿನಿಂದ ಮಳೆ ಬೀಳುವಂತೆಯೇ ಅವನು ಎತ್ತರದಿಂದ ನಮ್ಮ ಕಡೆಗೆ, ಭೂಮಿಯ ಮೇಲೆ ವಾಸಿಸುವ ಅವನ ಮಕ್ಕಳ ಕಡೆಗೆ ಬರುತ್ತಾನೆ. ಅದು ಎಷ್ಟು ಅದ್ಭುತವಾಗಿದೆ! ಮಳೆ ಬಂದಾಗ ಒಣಗಿದ ಮತ್ತು ಖಾಲಿಯಾದ ಕೊಳಗಳು ತುಂಬುತ್ತವೆ ಮತ್ತು ನೀರು ಹೊಳೆಗಳಾಗಿ ಹರಿಯುತ್ತವೆ. ಎಲ್ಲವನ್ನೂ ಎಲ್ಲ ರೀತಿಯಲ್ಲಿ ತುಂಬುವವನು ಅವನೇ. ಆದ್ದರಿಂದ ಅಣೆಕಟ್ಟುಗಳು ಸಹ ತುಂಬಿ ಹರಿಯುತ್ತವೆ ಮತ್ತು ನೀರು ಭೂಮಿಗೆ ಸಮೃದ್ಧಿಯನ್ನು ತರುತ್ತದೆ. ದೂರದ ಮೋಡಗಳಿಂದ ಬೀಳುವ ಮಳೆಯು ಮಣ್ಣಿನೊಂದಿಗೆ ಬೆರೆತು ಭೂಮಿಯ ಭಾಗವಾಗುತ್ತದೆ. ಅದೇ ರೀತಿ ಯೇಸು ನಮ್ಮೊಂದಿಗೆ ವಾಸಿಸಲು ಸ್ವರ್ಗದಿಂದ ಇಳಿದು ಬಂದನು. ಕಲ್ವಾರಿ ಶಿಲುಬೆಯ ಮೇಲೆ ಅವನು ಮುರಿದು ನಮಗಾಗಿ ಸುರಿಸಲ್ಪಟ್ಟನು. ಅವನು ತನ್ನ ಅಮೂಲ್ಯ ರಕ್ತವನ್ನು ಸಂಪೂರ್ಣವಾಗಿ ಸುರಿಸಿದನು. ಆ ಬೆಟ್ಟದ ಕೆಳಗೆ ಕಡುಗೆಂಪು ನದಿಯಂತೆ ಹರಿಯುತ್ತಾ ನಮ್ಮ ಪಾಪಗಳು, ಶಾಪಗಳು ಮತ್ತು ರೋಗಗಳನ್ನು ತೊಳೆದು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದನು. ಮಳೆಯು ಕಲ್ವಾರಿ ರಕ್ತದ ಸಂಕೇತ ಮಾತ್ರವಲ್ಲ, ಪವಿತ್ರಾತ್ಮನ ಸಂಕೇತವೂ ಆಗಿದೆ. ಈ ಕೊನೆಯ ದಿನಗಳಲ್ಲಿ ಕರ್ತನು ತನ್ನ ಆತ್ಮವನ್ನು ಕೊನೆಯ ಮಳೆಯಂತೆ ಸುರಿಸುತ್ತಿದ್ದಾನೆ. ನಾನು ನನ್ನ ಆತ್ಮವನ್ನು ಎಲ್ಲ ಜನರ ಮೇಲೆ ಸುರಿಸುತ್ತೇನೆ ಎಂದು ಅವನು ವಾಗ್ದಾನ ಮಾಡಲಿಲ್ಲವೇ? ಪಂಗಡ ಅಥವಾ ಹಿನ್ನೆಲೆ ಏನೇ ಇರಲಿ, ದೇವರು ತನ್ನ ಅಭಿಷೇಕವನ್ನು ಸಭೆಗಳ ಮೇಲೆ ಸುರಿಸುತ್ತಿದ್ದಾನೆ. ಆತನು ಹಿಂದಿರುಗುವ ಮೊದಲು ಈ ನಂತರದ ಮಳೆಯ ಮಹಾಮಳೆ ಸುರಿಯುತ್ತದೆ. ಅದಕ್ಕಾಗಿ ಬಾಯಾರಿದವರು ಮತ್ತು ಕಾತುರದಿಂದ ಕಾಯುವವರು ಖಂಡಿತವಾಗಿಯೂ ಮೊದಲ ಮತ್ತು ನಂತರದ ಮಳೆಯನ್ನು ಒಟ್ಟಿಗೆ ಅನುಭವಿಸುತ್ತಾರೆ. ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನವು ಅಭಿವೃದ್ಧಿ ಹೊಂದಲು ಕಾರಣವೇನು? ನಂಬಿಕೆಯುಳ್ಳವನ ಜೀವನದಲ್ಲಿ ಯಾವುದು ಅದ್ಭುತವಾದ ಫಲವನ್ನು ನೀಡುತ್ತದೆ? ಅದು ಪವಿತ್ರಾತ್ಮನ ಅಭಿಷೇಕ. ಆತನು ನಮಗೆ ಧರ್ಮಗ್ರಂಥದ ಆಳವಾದ ವಿಷಯಗಳನ್ನು ಕಲಿಸುತ್ತಾನೆ ಮತ್ತು ನಮ್ಮ ಆತ್ಮಗಳನ್ನು ಪೋಷಿಸುತ್ತಾನೆ. ದೇವರ ಪ್ರಿಯ ಮಕ್ಕಳೇ, ನೀವು ಕರ್ತನ ಅಭಿಷೇಕಕ್ಕಾಗಿ ಬಾಯಾರುತ್ತೀರಾ? ನೀವು ಆತನನ್ನು ಹಂಬಲದಿಂದ ನೋಡುತ್ತಾ, ಕರ್ತನೇ, ನೀನು ವಾಗ್ದಾನ ಮಾಡಿದಂತೆ ಮಳೆಯಂತೆ ನಮ್ಮ ಮೇಲೆ ಬೀಳು, ನಮ್ಮ ಹೃದಯಗಳಲ್ಲಿ ಉಜ್ಜೀವನವು ಹೊರಹೊಮ್ಮಲಿ, ಕರ್ತನೇ ಬಾ ಎಂದು ಹೇಳುತ್ತೀರಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಆತನು ಕೊಯ್ದ ಹೊಲದ ಮೇಲೆ ಬೀಳುವ ಮಳೆಯಂತೆಯೂ ಭೂಮಿಯನ್ನು ನೀರೆರೆಯುವ ಮಳೆಯಂತೆಯೂ ಇರುವನು. ಆತನ ದಿನಗಳಲ್ಲಿ ನೀತಿವಂತರು ವೃದ್ಧಿಯಾಗುವರು, ಚಂದ್ರನಿರುವವರೆಗೂ ಸಮಾಧಾನವು ಹೇರಾಳವಾಗಿರುವುದು. ಕೀರ್ತನೆಗಳು 72:6-7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.